ಅಂತ ಹೇಳಿದ್ದಾರೆ. ಆರಕ್ಷಕ ಇಲಾಖೆ, ತಾಲೂಕಾ ದಂಡಾಧಿಕಾರಿಗಳು, ವೈದ್ಯಾಧಿಕಾರಿಗಳು, ಫೈರು ಮತ್ತು ಫಾರೆಸ್ಟ್, ಮುನ್ಸಿಪಾಲ್ಟಿ ಇವಷ್ಟು ಇಲಾಖೆಗಳು, ಎಸ್ಕಾಂ ಸಂಪೂರ್ಣವಾಗಿ ಸಪೋರ್ಟ್ ಕರೆದು ಒಂದು ಸಾರಿ ಮೀಟಿಂಗು ಮಾಡಿದ್ದಾರೆ. ಸಂಬಂಧಪಟ್ಟು ತಮ್ಮ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವುಗಳ ಆಗಬಾರ್ದು ಅಂತೇಳಿ ಪೂರ್ವ ತಯಾರಿ. ನಮ್ಮ ಈ ವರ್ಷದ ಒಂದು ಯೋಜನೆ ಏನಿದೆ ಅಂದರೆ, ಅನ್ನ ಸಂತರ್ಪಣೆಗೆ ಹೋದ ಸಾರಿ ನಮಗೆ ಸುಮಾರು ಒಂದು 5 ದಿವಸಕ್ಕೆ ಸೇರಿ ಸುಮಾರು 25ರಿಂದ 30,000 ಜನರಷ್ಟು ಊಟ ಆಗಿತ್ತು ಟೋಟ್ಲಿ. ಈ ಸಾರಿ ಅದರದ್ದು ಒಂದು 5ರಿಂದ 10,000 ಜಾಸ್ತಿ ಆಗ್ಬೋದು ಅನ್ನೋ ಅನಿಸಿಕೆನೂ ಇದೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ನಮ್ಮದು ಈ ವರ್ಷದ ಬಜೆಟು ಸುಮಾರು ಒಂದು 20 ಲಕ್ಷ ಅಂತ ಹೇಳಿ ಒಂದು ಕ್ಯಾಲ್ಕುಲೇಷನ್ ಇದೆ. ಜಾತ್ರಾ ವ್ಯವಸ್ಥೆಯ ಟೋಟಲ್ ಕ್ಯಾಲ್ಕುಲೇಷನ್ ಒಂದು 20 ಲಕ್ಷ ಅಂತ ಇದೆ. ಅದು ಹೆಚ್ಚು ಕಡಿಮೆ ಜನರಿಂದನೇ ಆಗುವಂಥ ಜಾತ್ರೆ ಆಗಿದ್ದಕ್ಕಾಗಿ ನಮ್ಮ ಸಿದ್ದಾಪುರದ ಎಲ್ಲ ಜಾತಿ ಭೇದ ಮರೆತು ಪ್ರತಿಯೊಬ್ಬರು ಇದಕ್ಕೆ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಜಾತ್ರಾ ಮಹೋತ್ಸವ ಸಿದ್ದಾಪುರ ತಾಲೂಕಿನಲ್ಲಿ ಪ್ರತಿ ವರ್ಷ ನಂಬರ್ 1 ಪೊಸಿಷನ್ನಲ್ಲಿ ನಡೀತಾ ಇದೆ. ಅದು ನಮ್ಗೆ ಸಂತೋಷದ ವಿಚಾರ. ನಾವು ಈ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ನವರು ಡಾಕ್ಟರ್ ನೇತೃತ್ವದಲ್ಲಿ ಸುದರ್ಶನ್ ಅವರು ಹಾಗೂ ನಮ್ಮ ಟೀಮಿನೊಟ್ಟಿಗೆ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಪೂರ್ಣ ಸಾರ್ವಜನಿಕವಾಗಿ ಜನರ ಒಂದು ವ್ಯವಸ್ಥೆ ಸಲುವಾಗಿ ಸಂಪೂರ್ಣವಾಗಿ ಕಾರ್ಯನಿರತರಾದಂಥ ಒಂದು ತಂಡ. ನಾವು ಜಾತ್ರೆ ಒಂದೇ ಅಂತ ಅಲ್ಲ, ಬಾಕಿ ಕಾರ್ಯಕ್ರಮಗಳಲ್ಲೂ ಸಹ ತಾವು ಈ ಮೆಡಿಕಲ್ ಕ್ಯಾಂಪ್ ಆಗಲಿ ಅಥವಾ ಅದನ್ನೆಲ್ಲ ಮಾಡೋ ವಿಚಾರ ಇಟ್ಕೊಂಡು ಪೂರ್ಣ ಪ್ರಮಾಣದಲ್ಲಿ ಮಾಡ್ತೀವಿ ನಾವು. ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ನಮ್ಮ ಸಿದ್ದಾಪುರದ ಘನತೆಗೆ, ಗೌರವಕ್ಕೆ ಒಂದು ಹೆಮ್ಮೆ ತರೋ ರೀತಿಯಲ್ಲಿ ನಮ್ಮ ಸಿದ್ದಾಪುರದ ಜಾತ್ರಾ ವ್ಯವಸ್ಥೆ ಮುಂದುವರಿತದೆ. ಆ ಕಾರ್ಯಕ್ರಮದಲ್ಲಿ ಶನಿವಾರ 10ನೇ ತಾರೀಕು ಧ್ವಜಾರೋಹಣ ಬೆಳಿಗ್ಗೆ, ಸಾಯಂಕಾಲ ಪಡಿ ಪೂಜೆ ಸ್ಟಾರ್ಟ್ ಆಗುತ್ತೆ ಅಧಿಕೃತವಾಗಿ. ಮತ್ತು ದಿವಸನೂ ಗಣಹೋಮ ರೆಗ್ಯುಲರ್ ಇರುತ್ತೆ ಬೆಳಿಗ್ಗೆ. ರವಿವಾರ ನರಸಿಂಹ ಹವನ, ಸೋಮವಾರ ರುದ್ರಹವನ, ಸಾಯಂಕಾಲ ಆಶ್ಲೇಷ ಬಲಿ, ಮಂಗಳವಾರ ದುರ್ಗಾಹವನ, ದೇವಿ ಪಾರಾಯಣ, ಬುಧವಾರ ಅಷ್ಟಾಭಿಷೇಕ ಬೆಳಿಗ್ಗೆ, ಅನ್ನ ಸಂತರ್ಪಣೆ ಸಾರ್ವತ್ರಿಕವಾಗಿ ಮಧ್ಯಾಹ್ನ 12 ಗಂಟೆಯಿಂದ 2:30 ಅಂತೇಳಿ ನಮ್ಮದಿದು. ಆದರೆ ಸುಮಾರು 4ರಿಂದ 5 ಗಂಟೆವರೆಗೆ ನಿರಂತರವಾಗಿ ನಡೆಯುತ್ತೆ. ಆ ನಂತರದಲ್ಲಿ ಸ್ವಾಮಿಗಳ, ನಮ್ಮ ಬ್ರಹ್ಮಾನಂದ ಭಾರತೀ ಸ್ವಾಮಿಗಳು, ಚೈತನ್ಯ ರಾಜಾರಾಮ ಕ್ಷೇತ್ರ ಶಿರಳಗಿ ಇವರ ಆಶೀರ್ವಚನ. ನಂತರದಲ್ಲಿ 6:40 ಅಂಬಾರಿ ಉತ್ಸವ. ಅದು ಬುಧವಾರ ಆಗಿರೋದ್ರಿಂದ ನಾವು ಈಗಾಗಲೇ ಪಂಚಾಯಿತಿಯವರಲ್ಲಿ, ಅಂದರೆ ನಮ್ಮ ಪಟ್ಟಣ ಪಂಚಾಯಿತಿಯವರಿಗೆ ಇನ್ಫಾರ್ಮ್ ಮಾಡಿ ಬುಧವಾರದ ಸಂತೆಯನ್ನು 6 ಗಂಟೆ ನಂತರ ತೆರವುಗೊಳಿಸಿ ಕೊಡಬೇಕು ಅನ್ನೋದೊಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಅವರು ಅದಕ್ಕೆ ಒಪ್ಪಿದ್ದಾರೆ, ನಿನ್ನೆ ಅನೌನ್ಸು ಮಾಡಿದ್ದಾರೆ. ಹಾಗಾಗಿ ನಮ್ಮ ಯಾವ ಕಾರ್ಯಕ್ರಮಕ್ಕೂ ಅಡೆತಡೆ ಇಲ್ಲದೇ ಇದ್ದಂತೆ ನಮ್ಮ ತಾಲೂಕು ಆಡಳಿತ ಸಂಪೂರ್ಣವಾಗಿ ಬೆಂಬಲಕ್ಕೆ ನಿಂತು ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅನ್ನೋ ಒಂದು ಭಾವನೆಯಿಂದ ನಾವೆಲ್ಲ ಸೇರಿದ್ದೀವಿ. ಅದು ಒಳ್ಳೆಯದಾಗಿ ನಡೆಯುತ್ತೆ ಅನ್ನೋದೊಂದಿಗೆ ದೇವರ ಆಶೀರ್ವಾದದಿಂದ ಒಳ್ಳೆ ರೀತಿಯಿಂದ ನಡೆಯುತ್ತೆ ಅನ್ನೋದು ನಮಗೆ ನಂಬಿಕೆ ಇದೆ.